என் தங்கத்தாயின் தமிழக மக்களே வணக்கம். என் நெஞ்சில் குடியிருக்கும் ವ್ಯಾಪನಪಲ್ಲಿ மக்களே வணக்கம் வணக்கம் வணக்கம். நல்லா இருக்கீங்களா? ಚೆಂದಾಗಿದ್ದೀರಾ? ಎಲ್ಲಾನು ವ್ಯಾಪನಪಲ್ಲಿ ಮಕ್ಕಳೇ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ಬೇಕಂದ್ರೆ ನಮ್ಮ PS ಶ್ರೀನಿವಾಸನ್ಗೆ ನೀವು ಓಟ್ ಹಾಕಬೇಕು. ಇವಾಗ PS ಶ್ರೀನಿವಾಸನ್ ಯಾರಂದರೆ, ನಮ್ಮ ಮನೆಯಲ್ಲಿ ಒಂದು ಮಗು, ಒಂದು ಅಣ್ಣ, ಒಂದು ತಮ್ಮ, ಒಂದು ಲೀಡರು ನಮ್ಮ ಮನೆಯಾಗ MLA ಆಗಿ ನಿಂತ್ಕೊಂಡು ಒಂದು ಲೀಡರ್ ಇದ್ದರೆ ನಮ್ಗೆ ಎಷ್ಟು ಪವರ್ ಇರ್ತದೆ, ನಾವು ಎಷ್ಟು ಚೆನ್ನಾಗಿರ್ತೀವಿ. ಅದೇ ಥರ ಶ್ರೀನಿವಾಸನ್ ಹೆಂಗಂದರೆ, ಒಂದು ಅಹಂಕಾರ ಇಲ್ದಿರ ಒಂದು ಸಾಧಾರಣವಾದ ವ್ಯಕ್ತಿ ಕೂಡ ಒಳ್ಳೆ ರೆಸ್ಪೆಕ್ಟ್ ಕೊಡುವಂಥ ಒಂದು ಮನುಷ್ಯ, ದೇವರಂಥ ಮನುಷ್ಯ. ಹೆಂಗೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಎಕ್ಸ್ಪೀರಿಯೆನ್ಸ್ ಇದು. ನಾನು 35 ವರ್ಷದಿಂದ ಅವ್ರ ಫ್ಯಾಮಿಲಿ ಫ್ರೆಂಡು. ನನ್ನ ಹೆಸರು ಸತ್ಯನಾರಾಯಣ ಮೂರ್ತಿ. ನಾನು MLA ಕ್ಯಾಂಡಿಡೇಟು 2016ನಲ್ಲಿ CHIನಲ್ಲಿ ಹೊಸೂರು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪೋಟಿ ಮಾಡಿದ್ದೆ. ಇದ್ರೇನು ನಾನು ಶ್ರೀನಪ್ಪನಿಗೆ ರೆಕಮೆಂಡೇಷನ್ ಮಾಡ್ತಾಯಿದ್ದೀನಿ, ಶ್ರೀನಿವಾಸನ್ಗೆ ರೆಕಮೆಂಡೇಷನ್ ಮಾಡ್ತಾಯಿದ್ದೀನಿ ಅಂದರೆ ಹಚ್ಚಿಗೋಸ್ಕರ ಅಲ್ಲ, ಹಚ್ಚಿ ಬಂದ ಅಪ್ಪಾರ್ಪಟ್ಟದಿದು. ಅಲ್ಲಿ ಎಲ್ಲರಿಗೂ ಆತನ ಸರ್ವಿಸ್ ಮಾಡ್ತಾನೆ, ಸೇವೆ ಮಾಡ್ತಾನೆ. ಅದು ಚಿಕ್ಕ ವಯಸ್ಸಿಂದ ಬೆಳೆದು ಆ ರೆಸ್ಪೆಕ್ಟ್, ಆತನು ಕೊಡೋ ರೆಸ್ಪೆಕ್ಟ್ ಏನಾಗಿದೆ ಅಂದರೆ, ಮಾನ್ಬಿಮಗು முதலமைச்சர் ಸ್ಟಾಲಿನ್ ಮನಸ್ಸು ಗೆದ್ದಿದ್ದಾನೆ. ಡಿಪ್ಟಿ CM ಉದಯನಿಧಿ ಸ್ಟಾಲಿನ್ ಮನಸ್ಸಿಗೆ ಗೆದ್ದಿದ್ದಾನೆ. ಶ್ರೀನಪ್ಪನ ಅಂದರೆ ಸಾಧಾರಣವಾದ ವ್ಯಕ್ತಿ ಇಲ್ಲ, ಒಳ್ಳೆ ಪವರು. ಆಯಿತಾ? ಇನ್ನು ಇದಕ್ಕೆ ಮೇಲೆ ಶ್ರೀನಪ್ಪನ ಬಗ್ಗೆ ಇನ್ನೂ ಜಾಸ್ತಿ ಹೇಳಬೇಕಾಗುತ್ತೆ. ಎಲ್ಲರಿಗೂ ಇನ್ನು ಗೊತ್ತು. ಸೊ ಎಲ್ಲರಿಗೂ ನಮ್ಮ ಅಮೂಲ್ಯವಾದ ಓಟು ಈ ಸಲ ವ್ಯಾಪನಪಲ್ಲಿ ಮಕ್ಕಳೇ, ನಿಮ್ಮ ಓಟ್ ಎಲ್ಲನೂ ಶ್ರೀನಪ್ಪನಿಗೆ ಹಾಕಿ, PS ಶ್ರೀನಿವಾಸನ್ಗೆ, ಉದಯ ಸೂರ್ಯನ್ ಹೊತ್ತಿಗೆ ಹಾಕಿ ಆತನ್ನು ಜಯಪ್ರದ ಮಾಡಬೇಕು ಅಂತ ಒಂದು ವಿನಂತಿ. ಮಾಡಿದ್ರೆ ಏನಾಗ್ತದೆ, ಗೆದ್ರೆ ಏನಾಗ್ತದೆ, ಗೆದ್ರೆ ಇಲ್ಲ ಗೆಲ್ಲೇ ಗೆಲ್ತಾನೆ. ಆತನ ಮ್ಯಾಗ ಭಗವಂತನ ಆಶೀರ್ವಾದ ಇದೆ, ದೊಡ್ಡವರ ಆಶೀರ್ವಾದ ಇದೆ. ಒಂದು ಮೀಟಿಂಗಲ್ಲಿ ಓಡಿದೆ ನಾನು, ಆತನ ಕ್ಯಾನ್ವೆಸ್ ಮಾಡೋವಾಗ ಅಬ್ಬಯ್ಯಣ್ಣ ಪಕ್ಕದಲ್ಲಿ ನಿಂತ್ಕೊಂಡಿದ್ರು. ನಾನು 30 ವರ್ಷದಿಂದ ಅಬ್ಬಯ್ಯಣ್ಣ ಹತ್ರ ಇದ್ದೀನಿ. ಅಬ್ಬಯ್ಯಣ್ಣ, ಅಪ್ಪ ನೀನು ಬೆಳಿತೀಯ ಅಂತ ಆಶೀರ್ವಾದ ಮಾಡ್ತಾಯಿದ್ರು. ಆ ಆಶೀರ್ವಾದನೇ ನನಗೆ ಈ ಥರ ಬಂತು ಅಂತ ಒಂದು ಎಮೋಷ್ನಲ್ ಆಗಿಬಿಟ್ರು ಶ್ರೀನಪ್ಪನು. ಯಾರು ಮಾಡ್ತಾರೆ ಈಗ? ಆತನಿರೋ ಪುರುಷನ್ಗೆ ಅದನ್ನೆಲ್ಲ ಯೋಚನೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಇವತ್ತು ಹಿಂದಿರೋ ಊಟ ನಾಳೆ ಬಂದುಬಿಟ್ಟು ಮರ್ತೋಗ್ಬಿಡ್ತಾರೆ ಮಕ್ಕಳು. ಶ್ರೀನಪ್ಪನ ಥರ ಇಲ್ಲ. ಶ್ರೀನಪ್ಪನು ಪ್ರತಿಯೊಂದೂ ಎತ್ಕೊಂಡು ಇಷ್ಟು ಗಂಟ ಬೆಳೆದಿದ್ದಾನೆ. ಸೊ ಅಂಥ ವ್ಯಕ್ತಿ ನಮ್ಮ ಮನೆಗೆ ಒಂದು ಆತ್ಮೀಯನು, ಒಂದು ಬಂಧುವು, ಒಂದು ಅಣ್ಣ, ಒಂದು ತಮ್ಮ ಥರ ಇದ್ದು ನಮ್ಮನ್ನೆಲ್ಲರೂ ಕಾಪಾಡ್ತಾನೆ, ಎಲ್ಲರೂ ಕಾಪಾಡ್ತಾನೆ. ಒಳ್ಳೆ ಸ್ಕೀಮ್ಗಳೆಲ್ಲ ಅಂದೋನು ವ್ಯಾಪನಪಲ್ಲಿನಲ್ಲಿ ನಂಬರ್ 1 ಮಾಡ್ತಾನೆ. ಇಷ್ಟು ಗಂಟ ವ್ಯಾಪನಪಲ್ಲಿ ಎಲ್ಲ ತಗೋತಿಗಿಂತ ವ್ಯಾಪನಪಲ್ಲಿ ಏನು ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ. ಸೊ ಇದೆಲ್ಲ ಮಾಡ್ತಾನೆ. ಯಾಕಂದರೆ ವ್ಯಾಪನಪಲ್ಲಿನಲ್ಲಿ ಅಷ್ಟು ಪೊಟೆನ್ಷಿಯಲ್ ಇದೆ. ಪಕ್ಕದಲ್ಲಿ ಆಂಧ್ರ, ಇದು ಕಡೆ ತಮಿಳ್ನಾಡು, ಹತ್ತು ಕಡೆ ಕರ್ನಾಟಕ. ಬಟ್ ಈ ವ್ಯಾಪನಪಲ್ಲಿ ಇಷ್ಟು ಗಂಟ ಮಾಡಿರೋದು ಏನೂ ಇಲ್ಲ, ಅಷ್ಟೊಂದು ಹೇಳ್ಕೊಂಡಷ್ಟಿಲ್ಲ. ಶ್ರೀನಪ್ಪನಿಗೆ ಓಟ್ ಹಾಕಿ, ಶ್ರೀನಿವಾಸನ್ಗೆ ಓಟ್ ಹಾಕಿ, ನಿಮ್ಗೆ ಎಷ್ಟು ಬೇಕಾದರೆ ಅಷ್ಟು ಬೆಳೆಸ್ತಾರೆ. ಕಾರಣ ಏನಂದರೆ, ಆತನಿಗೆ ಸ್ಪೆಷಲ್ ಮಿನಿಸ್ಟರ್ ಪೋಸ್ಟ್ ಚಾನ್ಸ್ ಕೂಡ ಇರ್ತದೆ. ಹೈಯೆಸ್ಟ್ ಮೆಜಾರಿಟಿನಲ್ಲಿ ಬಂದರೆ ಅವರು ಸಂತೋಷ ಪಟ್ಬಿಟ್ಟು ಡಿಪ್ಟಿ CM ಮಿನಿಸ್ಟರ್ ಪೋಸ್ಟಿಂಗ್ ಕೂಡ ಹೊಡ್ತಾರೆ ಶ್ರೀನಪ್ಪನಿಗೆ. ಇದು ಸತ್ಯ. ಅದಕ್ಕೆ ದಯವಿಟ್ಟು ವ್ಯಾಪನಪಲ್ಲಿ ತೊಗದಿ ಮಕ್ಕಳೇ ಶ್ರೀನಪ್ಪನಿಗೆ ಓಟ್ ಹಾಕಿ, PS ಶ್ರೀನಿವಾಸನ್ಗೆ ಓಟ್ ಹಾಕಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಈ ವಿಷಯನ ಬಂದ್ಬಿಟ್ಟು ಶೇರ್ ಮಾಡಿ. ನಮಸ್ಕಾರ.